ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮಂಜು ಪಾವುಗಡ, ಶುಭಾ ಪುಂಜ ಸೇರಿದಂತೆ ನವ ಜೋಡಿಗೆ ಶುಭ ಹಾರೈಸಿದ ಸೆಲೆಬ್ರಿಟಿಗಳು. ಬಿಗ್ ಬಾಸ್ ಖ್ಯಾತಿಯ ಮಂಜು ಪಾವುಗಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅಕ್ಟೋಬರ್ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಮಂಜು, ನವೆಂಬರ್ 14 ಮಕ್ಕಳ ದಿನಾಚರಣೆಯಂದು ತುಮಕೂರಿನ ಪಾವಗಡದಲ್ಲಿ ಮದುವೆ ನೆರವೇರಿದೆ. ಮಂಜು ಮದುವೆ ಸಮಾರಂಭಕ್ಕೆ ಕಿರುತೆರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಭೇಟಿ ನೀಡಿ ನವ ಜೋಡಿಗೆ ಹಾರೈಸಿದ್ದಾರೆ. ನಂದಿನಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮಂಜು ಪಾವುಗಡ ನಂದಿನಿ ಎಂಬುವವರು ಕೈ ಹಿಡಿದಿದ್ದಾರೆ. ಅಪ್ಪ ಅಮ್ಮ ನೋಡಿದ ಹುಡುಗಿ ನಂದಿನಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರಂತೆ. ಮಂಜು ಹಾಗೂ ನಂದಿನಿ ಮದುವೆಗೆ ನಟಿ ಶುಭಾ ಪುಂಜಾ, ಸುಷ್ಮಿತಾ, ಜಗ್ಗಪ್ಪ, ನಯನಾ ಶರತ್, ಮಜಾ ಭಾರತ ಖ್ಯಾತಿಯ ರಶ್ಮಿ ಸೇರಿದಂತೆ ಕಿರುತೆರೆ ಹಾಗೂ ಬೆಳ್ಳಿತೆರೆ ಸೆಲೆಬ್ರಿಟಿಗಳು ಹಾಜರಾಗಿ ಹೊಸ ಜೋಡಿಗೆ ಶುಭ ಕೋರಿದರು. ಮದುವೆ ವಿಡಿಯೋವನ್ನು ಶುಭಾ ಪುಂಜಾ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಧಾರೆ ಎರೆದ ನಂತರ ಶುಭಾ ಪುಂಜಾ ಮಂಜು ಕೆನ್ನೆಗಳನ್ನು ಹಿಡಿದು ಗೆಲ್ಲುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಕಿರುತೆರೆ ವೀಕ್ಷಕರು ಕೂಡ ಮಂಜು ಹಾಗೂ ನಂದಿನಿಗೆ ಶುಭ ಕೋರುತ್ತಿದ್ದಾರೆ. ಮಂಜು ಪಾವುಗಡ ಕಲರ್ಸ್ ಕನ್ನಡ, ಮಜಾ ಭಾರತದ ಗಿಚ್ಚಿಗಿಲಿ ರಿಯಾಲಿಟಿ ಶೋ ಮೂಲಕ ಪರಿಚಯವಾದರು. ಇದರ ನಂತರ ಮಂಜು ಕೆಲವೊಮ್ಮೆ ಸಿನಿಮಾ, ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಮಂಜು ನಟಿಸಿರುವ ಸಿನಿಮಾಗಳು ಬಿಡುಗಡೆ ಸಿದ್ಧವಾಗಿವೆ. ಇತ್ತೀಚೆಗೆ ಮುಕ್ತಾಯವಾದ ಅಂತರ್ಪಟ ಧಾರಾವಾಹಿಯಲ್ಲಿ ಮಂಜು ಪಾವುಗಡ ನಾಯಕನ ಮಲತಂದೆ ಪಾತ್ರದಲ್ಲಿ ನಟಿಸಿದ್ದರು. ಈ ಧಾರಾವಾಹಿಯಲ್ಲಿ ಅವರದು ನೆಗೆಟಿವ್ ಪಾತ್ರವಾಗಿದ್ದು, ಮಂಜು ನಟನೆಯನ್ನು ಎಲ್ಲರೂ ಹೊಗಳುತ್ತಿದ್ದರು. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಬಾಡಿಗೆ ತಂದೆ ಮಹೇಶನ ಪಾತ್ರದಲ್ಲಿ ಮಂಜು ನಟಿಸಿದ್ದರು. ಇತ್ತೀಚೆಗೆ ಆ ಪಾತ್ರ ಕೂಡ ಕೊನೆಯಾಗಿತ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 8ರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 8 ಸೀಸನ್ನಲ್ಲೂ ಮಂಜು ಸ್ಪರ್ಧಿಯಾಗಿ ಭಾಗವಹಿಸಿ ಆ ಸೀಸನ್ ವಿಜೇತರಾಗಿದ್ದಾರೆ. ಬಿಗ್ ಬಾಸ್ನಲ್ಲಿದ್ದಾಗ ಮಂಜು ಹಾಗೂ ದಿವ್ಯಾ ಸುರೇಶ್ ಬಹಳ ಆಪ್ತರಾಗಿದ್ದರು. ಇವರಿಬ್ಬರ ನಡುವೆ ಏನೋ ಇದೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಹೊರಗೆ ಬಂದ ನಂತರ ಇಬ್ಬರು ಆ ಚರ್ಚೆಗೆ ಅವಕಾಶ ಕೊಡದೆ ಗಾಸಿಪ್ ಬ್ರೇಕ್ ಬಿದ್ದಿತ್ತು. ಶುಭಾ ಪುಂಜಾ ಕೂಡ ಬಿಗ್ ಬಾಸ್ 8ರ ಸ್ಪರ್ಧಿಯಾಗಿದ್ದರಿಂದ ಮಂಜು ಮದುವೆಗೆ ಬಂದು ಶುಭ ಕೋರಿದ್ದಾರೆ.